ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗಾನು ಪ್ರಕಾಶ್ ವ್ಲಾಗ್ಸ್. ನಾನು ಇವತ್ತು ಬೆಳಗ್ಗೆಯಿಂದ ನನ್ನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಹಾಯ್, ತಿಂಡಿ ತಿನ್ಸ್ಕೋಗಿ, ಅಕ್ಕ ಹತ್ರ ತಿಂಡಿ ತಿನ್ಸ್ಕೋಗಿ. ಚೆನ್ನಾಗಿದ್ಯಾ? ಚೆನ್ನಾಗಿದ್ಯಾ ಹೇಳು. ಹಾಂ, ಮ್ಯಾಂಗೋ ಇಷ್ಟನಾ ನಿಂಗೆ? ಇಷ್ಟನಾ? ಇನ್ನು ಬೆಳಗಿನ ತಿಂಡಿಗೆ ಪನ್ನೀರ್ ಮತ್ತು ಸೋಯಾಬೀನ್ನ ಬಳಸಿ ಬಿರಿಯಾನಿ ಮಾಡಿಕೊಂಡೆ. ಈಸಿಯಾಗಿ ಚೆನ್ನಾಗಾಗುತ್ತೆ, ಬೇಗ ಆಗುತ್ತೆ. ಇದನ್ನು ಫಸ್ಟು ತೊಳೆದಿಟ್ಕೊಂಡು ಚೆನ್ನಾಗಿ ಕ್ಲೀನ್ ಮಾಡಿ ತೊಳೆದಿಟ್ಕೊಂಡೆ. ಮತ್ತು ಬಿಸಿನೀರಲ್ಲಿ ಹಾಗೆ ನೆನೆ ಹಾಕಿಟ್ಟಿದ್ದೆ ಸ್ವಲ್ಪ ಹೊತ್ತು. ಅದಾದಮೇಲೆ ಸ್ವಲ್ಪ ಉಪ್ಪು, ಮೆಣಸು ಮತ್ತು ಸ್ವಲ್ಪ ಧನಿಯಾ ಪುಡಿ, ರೆಡ್ ಚಿಲ್ಲಿ ಪೌಡರ್ ಕೂಡ ಹಾಕೋಬೋದು. ನಾನು ಸ್ವಲ್ಪ ಧನಿಯಾ ಪುಡಿ ಹಾಕಿದ್ದೀನಿ. ಇಷ್ಟನ್ನು ಹಾಕಿ ಪನ್ನೀರು ಕೂಡ ಆ್ಯಡ್ ಮಾಡಿ ಮೂರು ಮಿಕ್ಸ್ ಮಾಡ್ಕೊಬೇಕು. ಇಷ್ಟನ್ನು ಮಿಕ್ಸ್ ಮಾಡಿಕೊಂಡು ನಂತರ ಅದಕ್ಕೆ ಸ್ವಲ್ಪ ಮೊಸರು ಆ್ಯಡ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಫುಲ್ ಎಲ್ಲನೂ ಮಿಕ್ಸ್ ಮಾಡಿಟ್ಕೊಂಡು ಸ್ವಲ್ಪ ಹೊತ್ತು ಬಿಡ್ತೀನಿ. ನಂತರ ಮಸಾಲೆಗೆ ಕಾಯಿ, ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ, ಟೊಮೆಟೊ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಚಕ್ಕೆ ಲವಂಗ ಕೂಡ ಆ್ಯಡ್ ಮಾಡ್ಕೊಬೋದು. ನಾನು ಚಕ್ಕೆ ಲವಂಗ ಹಾಕಿಲ್ಲ. ಮತ್ತು ಒಣಮೆಣ್ಸಿನ್ಕಾಯಿ ಇಷ್ಟನ್ನು ಹಾಕಿ ಒಂದು ಗ್ರೈಂಡ್ ಪೇಸ್ಟ್ ಮಾಡ್ಕೋಬೇಕು. ನಂತರ ಒಂದು ಬಾಣಲಿಗೆ, ಒಂದು ಪ್ಯಾನ್ಗೆ ಕುಕ್ಕರು, ಪಲಾವ್ ಐಟಮ್ಸ್ಗಳನ್ನಿರುತ್ತಲ್ಲ, ಸ್ಪೈಸಿ ಐಟಮ್ಸ್ಗಳನ್ನ ಹಾಕ್ಕೊಂಡು ಈರುಳ್ಳಿ ಮತ್ತು ಟೊಮೆಟೊ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇಟ್ಕೊಂಡಿದ್ದೆ. ಮತ್ತು ಅದನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿರೋ ಸೋಲೋ ಫ್ರಾನ್ಸ್ನ ಮತ್ತು ಪನ್ನೀರ್ ಎರಡನ್ನೂ ಕೂಡ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಂಡಿದ್ದೆ. ನಂತರ ರುಬ್ಬಿಟ್ಕೊಂಡಿರೋ ಮಸಾಲೆನೂ ಕೂಡ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡಿ ಅದು ಮಸಾಲೆ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಂಡಿದ್ದೆ. ನಂತರ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿಕೊಂಡು ಉಪ್ಪು ಹಾಕ್ಕೊಬೇಕು, ಯಾಕಂದರೆ ಫಸ್ಟೇ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿರ್ತೀವಿ, ಹಂಗಾಗಿ. ನಂತರ ಅದಕ್ಕೆ ಆ ತೊಳೆದಿಟ್ಕೊಂಡಿರೋ ಅಕ್ಕಿ ಕೂಡ ಆ್ಯಡ್ ಮಾಡಿಕೊಂಡು ನೀರು ಹಾಕಿ ಏನು ಮಾಡ್ತಿದ್ದೀರಾ ಸ್ವಲ್ಪ ಹೊತ್ತು ಬಿಟ್ಟಿದ ತಕ್ಷಣ ಏನು ಮಾಡ್ತಿದ್ದೀರಾ? ಅಡುಗೆ ಮನೆಗೆ ಬಂದು ಪಲಾವು ಅಡುಗೆ ಮಾಡ್ತಾಯಿದ್ಯಾ? ಅಮ್ಮಗೆ ಹೆಲ್ಪ್ ಮಾಡ್ತಿದ್ದೀರಾ? ಏನು ಸ್ಪೆಷಲ್ ಅಡುಗೆ ಚಿಕ್ಕಿ? ಅದಾ? ಓಕೆ. ನಾನು ನಮ್ಮನೆ ಇಷ್ಟು ಪಿನ್ ಡ್ರಾಪ್ಸ್ ಆಗಿದೆ ಅಂದರೆ ಇವರು ಮಲ್ಕೊಂಡಿದ್ದಾರೆ. ಸ್ವಲ್ಪ ಫ್ರಿಜ್ ಕ್ಲೀನ್ ಮಾಡೋದಿದೆ, ಕ್ಲೀನ್ ಮಾಡಬೇಕು. ಈ ವ್ಲಾಗಲ್ಲಿ ಏರ್ ಕೇರ್ ರೂಟೀನ್ ಕೂಡ ಶೇರ್ ಮಾಡ್ತೀನಿ, ಚೆಕ್ ಮಾಡಿ, ಕೊನೆವರೆಗೂ ವಿಡಿಯೋ ನೋಡಿ. ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ. ಹಾಗೆ ನನ್ನ ಏರ್ ಕೇರ್ ರೂಟೀನ್ ಕೂಡ ನೀವು ಫಾಲೋ ಮಾಡಿ. ಹೇಗೆ ಬಂತು ಮತ್ತು ಹ್ಯಾಂಡ್ ವಾಶು, ರೋಸ್ ಹ್ಯಾಂಡ್ ವಾಶ್ ಇದು ಮನೇಲಿತ್ತು, ಹಂಗಾಗಿ ಇದನ್ನು ಸ್ವಲ್ಪ ಫ್ರಿಜ್ನ ಕ್ಲೀನ್ ಮಾಡೋಕ್ಕೆ ಹಾಕ್ಕೊಳ್ಳೋಣ ಅಂತ ತೆಗೆದಿಟ್ಕೊಂಡಿದ್ದೀನಿ. ಇಷ್ಟು ನೀರಿಗೆ ತೊಗೊಂಡಿದ್ದೀನಿ. ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ. ಹ್ಯಾಂಡ್ ವಾಶ್ದು ಸ್ಮೆಲ್ ಚೆನ್ನಾಗಿರುತ್ತೆ, ಫ್ರ್ಯಾಗ್ರೆನ್ಸ್ ಕೂಡ ಇರುತ್ತೆ, ಹಾಗಾಗಿ ಅದನ್ನು ಹಾಕಿ ಕ್ಲೀನ್ ಮಾಡ್ತೀನಿ. ಫ್ರೆಶ್ ಆಗಿರುತ್ತೆ ಫ್ರಿಜ್ಜು ಕೂಡ. ನೀವು ಏನೇನು ಹಾಕಿ ಕ್ಲೀನ್ ಮಾಡ್ತೀರಾ, ಹೇಗೆ ಕ್ಲೀನ್ ಮಾಡ್ತೀರಾ ಅಂತ ಕೂಡ ಕಮೆಂಟ್ ಮಾಡಿ. ತರಕಾರಿ ಎಲ್ಲ ತೊಳೆದಿಡೋಣ ಅಂತ ಎಲ್ಲ ಆಚೆ ತೆಗೆದಿಟ್ಟಿದ್ದೀನಿ. ಪೆಸ್ಟಿಸೈಡ್ಸ್ ಹಾಕಿರ್ತಾರಲ್ವ, ಹಂಗಾಗಿ ಉಪ್ಪು ಮತ್ತು ಹುಣಸೆಹಣ್ಣು ಮತ್ತು ಅರಿಶಿನ ಹಾಕಿ ಕ್ಲೀನ್ ಮಾಡಿ ಸ್ವಲ್ಪ ಹೊತ್ತು ಒಣಗಿಸಿ ಹಾಗೆ ಕವರಲ್ಲಿ ಪ್ಯಾಕ್ ಮಾಡಿ ಎತ್ತಿಡ್ತೀನಿ. ಫ್ರಿಜ್ ಕ್ಲೀನ್ ಮಾಡೋಕ್ಕೆ ಎಲ್ಲನೂ ತೆಗೆದಿದ್ದೆ, ಹಾಗಾಗಿ ಕ್ಲೀನ್ ಆಗಿದೆ. ಸ್ವಲ್ಪ ಹೊತ್ತು ಒಣಗೋಕೆ ಬಿಟ್ಟು ಐಟಮ್ಸ್ನೆಲ್ಲ ಜೋಡಿಸಿ ತರಕಾರಿ ಕೂಡ ಜೋಡಿಸ್ಬೇಕು. ನೋಡಿ ಎಷ್ಟು ಫ್ರೆಶ್ ಆಗಿದೆ ನೀರಲ್ವಾ, ಈಗ ನೋಡಿ ಹಂಗೆ ಹೆಂಗೆ ಚೇಂಜ್ ಆಗುತ್ತೆ. ನೋಡಿ ಹೆಂಗೆ ನೀರು ಚೇಂಜ್ ಆಗಿದೆ, ಕಲರು ಕೂಡ ಚೇಂಜ್ ಆಗೋಗಿದೆ.
ಹಾಕಿ ಸ್ವಲ್ಪ ಹೊತ್ತು ಬಿಟ್ಬಿಡ್ತೀನಿ. ಸ್ವಲ್ಪ ಹುಣಸೆ ಹುಳಿ ಎಲ್ಲ ಬಿಟ್ಟಿರುತ್ತೆ. ಇದೊಂದು ತೊಳೆದಿಟ್ಕೊಂಡಿದ್ದೀನಿ. ಇವೆಲ್ಲನೂ ಕೂಡ ಫಸ್ಟ್ ತೊಳೆದಿಟ್ಕೊಂಡು ಆಮೇಲೆ ಇದಕ್ಕೆ ಹಾಕಿ ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಒಂದು ಪ್ಲೈನ್ ಬಟ್ಟೆ ಮೇಲೆ ಹಾರಾಕ್ತೀನಿ. ಹಾಕಿಟ್ಟಿದ್ದೀನಿ. ಸ್ವಲ್ಪ ಹೊತ್ತು ಆದಮೇಲೆ ಆರಿದ್ಮೇಲೆ ತಿರ್ಗಾ ಕವರಿಗೆ ಹಾಕಿ ಎತ್ತಿಡ್ತೀನಿ ಫ್ರಿಜ್ಜಿಗೆ. ಕೂಡ ನೋಡಿ ಎಷ್ಟು ಗಲೀಜಾಯ್ತು ಇದು ಕೂಡ. ಒಂದು ಸ್ಪೂನ್ ಮೆಂತ್ಯ ಹಾಕ್ತೀನಿ, 1/2 ಸ್ಪೂನ್ ಕಾಳುಂಜಿ ಹಾಕ್ತೀನಿ, ಒಂದೆರಡು ಪಲಾವ್ ಎಲೆ ಹಾಕ್ತೀನಿ, ಸ್ವಲ್ಪ ಈರುಳ್ಳಿ ಸಿಪ್ಪೆ, 1 ಸ್ಪೂನ್ ಕೊಬ್ಬರಿ ಕೂಡ ಹಾಕ್ತೀನಿ. ಈ ಥರ ಆದರೆ ಸಾಕು. ನಾನು ತುಂಬ ತುಂಬಿಸಿದೆ ನೀರನ್ನ, ಇಷ್ಟಾಗಿದೆ ಈಗ. ಇದು ತಣ್ಣಗಾದಮೇಲೆ ಒಂದು ಸ್ಟೋರೇಜ್ ಬಾಟಲ್ಗೆ ಇಟ್ಕೊಂಡು ಅವಾಗವಾಗ ಸ್ಪ್ರೇ ಮಾಡಿಕೊಂಡ್ರೆ ಕೂದಲು ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ, ಹೆಲ್ದಿ ಕೂಡ ಆಗಿರುತ್ತೆ. ಅದಾದಮೇಲೆ ಈ ಥರ ಆಗುತ್ತೆ. ಇದೊಂದು ಸ್ಪ್ರೇ ಬಾಟ್ಲಿಗೆ ಹಾಕ್ಕೊಂಡು ಅವಾಗವಾಗ ನನ್ನ ಕೂದಲಿಗೆ ನಾನು ಹಾಕ್ಕೊಳ್ತೀನಿ. ಆರಿದ್ಮೇಲೆ ಈ ಥರ ಆಗುತ್ತೆ ನೋಡಿ, ಕಲರೇ ಚೇಂಜ್ ಆಗಿಬಿಟ್ಟಿದೆ. ಹಾಗೆ ನಾನು ಇದೊಂದು ಎಂಟಿ ಬಾಟ್ಲಿಗೆ ಹಾಕ್ಕೊಂಡು ಅವಾಗವಾಗ ನಾನು ಹೇಗೆ ಸ್ಪ್ರೇ ಮಾಡ್ಕೊಳ್ತೀನಿ. ಹೀಗಿರುತ್ತೆ. ಈ ಥರ ಸ್ಪ್ರೇ ಮಾಡಿಕೊಂಡ್ರೆ ಆಯಿತು.